ಸ್ಟ್ರೆಂತ್ ಇತ್ತು. ಒಂದು 420 ಮಕ್ಕಳು ತನಕ ಇತ್ತು. ನಮಗೆ ಕೂತಲಿಕ್ಕೆ ಪುರ್ಸೊತ್ತು ಆಗ್ತಿಲ್ಲ. ಆಫೀಸ್ ವರ್ಕು ಮಾಡಬೇಕಾಗಿತ್ತು, ಟೀಚಿಂಗು ಮಾಡಬೇಕಾಗಿತ್ತು. ಹೀಗಾಗಿ ಸೀತಾರಾಮ ನನಗೆ ಗುರುಗಳು, ಹೆಡ್ ಮಾಸ್ಟ್ರು, ಆತ್ಮೀಯ ಸ್ನೇಹಿತರು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದೆ. ಆಫೀಸ್ ವರ್ಕ್ ಪೂರ್ತಿ ಅವ್ರು ನನಗೆ ಮೇಲೆ ಬಿಡ್ತಾ ಬಂದರು. ಮಾಡಿದೆ. ಆಫೀಸ್ ವರ್ಕ್ ಜೊತೆಗೆ ಟೀಚಿಂಗು ಮಾಡಿದೆ. ಆ ಟೀಚಿಂಗಿಂದ ನನಗೆ ಒಂದು ಸಂತೋಷ ಸಿಕ್ತು. ಬಹುತೇಕ 14 ವರ್ಷದಲ್ಲೇ ನನಗೆ ಮ್ಯಾಥಮೆಟಿಕ್ಸೇ ನನಗೆ ಸಿಕ್ತು. ಅದೇನೋ ಮಕ್ಕಳ ಜೊತೆ ಒಟ್ಟಾಗಿದ್ದು ಪಾಠ ಸರ್, ಖಂಡಿತ ಸರ್. ಅದು ನಮಗೆ ಆ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳು ತುಂಬ ನಮ್ಗೆ ಪ್ರೀತಿಸೋರು. ಎಲ್ಲ ವಿದ್ಯಾರ್ಥಿಗಳು ಕೂಡ ನೆನಪು ಬರುತ್ತೆ. 100 ಸಂಖ್ಯೆಯಲ್ಲಿ ಹೇಳಬಲ್ಲೆ. ಅದರಲ್ಲಿ ನನಗೆ ಬಹುತೇಕವಾಗಿ ಎಲ್ಲರೂ ಕೂಡ ಒಂಥರ ಹೃದಯಕ್ಕೆ ಮನಸ್ಸಿಗೆ ಹತ್ರ ಆಯಿತು. ನನಗೆ ಅದನ್ನು ನಾನು ಮರೆಯಕ್ಕಾಗೋದಿಲ್ಲ. ಇವತ್ತು ಕೂಡ ಸಿದ್ದಮ್ಮನ ಮೊಮ್ಮಕ್ಕಳು, ಗೆ ಸಿದ್ದಮ್ಮನ ಮೊಮ್ಮಕ್ಕಳು, ನಮ್ಮ ಪರಮೇಶ್ವರ ಮಧುಮ್ಮನು ಮತ್ತು ನಮ್ಮ ರಾಮಣ್ಣನ ಪ್ರಕಾಶ ಹುಡುಗ ಒಟ್ಟಾಗಿ ಬಂದು ಮಾತಾಡ್ತಾನೆ. ಹೀಗಾಗಿ ನನಗೆ ಇದ್ರ ಜೊತೆ ಬೇಕಾದಷ್ಟು ನಮ್ಮ ಬಟ್ಟೆ ವಿಜಯಲಕ್ಷ್ಮಿ, ಧನಂಜಯ, ಮತ್ತು ಎಸ್ ಎನ್ ಪ್ರಕಾಶ, ಅಜ್ಜೇಗೌಡರು, ಮತ್ತು ಶಿವಕುಮಾರ, ಹರೀಶ, 8 ಅಷ್ಟವಸುಗಳು ಅಂತ ಹೆಸರಿಟ್ಟಿತ್ತು. ಅದರೊಳಗೆ ನಮ್ಮ ಕಿಟ್ಟಣ್ಣ ಮನೆಯ ಶ್ರೀವತ್ಸ, ಶ್ರೀನಿಧಿ, ಮಧು, ಆಮೇಲೆ ಇದಾದ್ಮೇಲೆ ಮತ್ತೆ ಮೊದಲಾಗಿ ಇನ್ನೂ ಸಿಗೋದು ಅಂತಂದರೆ ಭಾರದ್ವಾಜ, ಇವತ್ತೇನು ಅರ್ಚಕ ಕೆಲಸ ಮಾಡ್ತಾರೆ ಭಾರದ್ವಾಜ, ವಿನಿ, ವಿಜಯ್. ಹೀಗಾಗಿ ಅವರೆಲ್ಲ ಮಲಿಕೆ ಆಗಕ್ಕೆ ಸಾಧ್ಯವಿಲ್ಲ. ಅವರು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಅತ್ಯಂತ ಗಂಭೀರವಾದ ವ್ಯಕ್ತಿ ಅಂತಂದರೆ ಮಂಜುನಾಥ, ಯಾವ ನಮ್ಮ ಸೀತಾರಾಮ ಭಟ್ರ ಮನೆ ಮಂಜುನಾಥ, ಮಹಾಜ್ಞಾನಿ. ಆಮೇಲೆ ಹೀಗೆ ಎಲ್ಲ ಹೇಳ್ಕೊಟ್ರೆ ರಮೇಶ ಅಂತ ಒಬ್ಬರಿದ್ದ, ಪಾಪ ಅವನಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ. ತುಂಬ ಬುದ್ಧಿವಂತ. 92 ಮಾರ್ಕ್ಸ್ ತಗೊಂಡಿದ್ದೆ ಮ್ಯಾಥಮೆಟಿಕ್ಸಲ್ಲಿ. ನಾನು ಒಟ್ಟು ಸರ್ವಿಸಲ್ಲಿ ನಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದರೆ, ಮಕ್ಕಳಿಗೆ ನಾವು ಏನೋ 4 ಅಕ್ಷರ ಕಲಿಸ್ಬೇಕು ಅನ್ನೋದನ್ನು ಏಕೈಕ ಉದ್ದೇಶ. ನಮಗೆ ಮಲ್ಲಾಡಿ ಸೂಪರ್ಡೆಂಟ್ ಹೇಳ್ಕೊಟ್ಟು ವಿಚಾರ. ಅವರು ಒಂದು ಮಾತು ಹೇಳ್ತಾ ಇದ್ರು, ನಮಗೆ ನೀವೇನೇ ಹೊರಗಡೆ ಬದುಕೋಕ್ಕೋಸ್ಕರವಾಗಿಯೋ ಗೊತ್ತಿದ್ದೋ ಒಂದು ಸುಳ್ಳು ಹೇಳಿ ಪರವಾಗಿಲ್ಲ. ರಾತ್ರಿ ಊಟ ಮಾಡುವಾಗ ಅನ್ನದ ಮುಂದೆ ಕೂತ್ಕೊಂಡಾಗ ನನ್ನ ಅನ್ನ ಕೇಳುತ್ತಂತೆ, ನನ್ನ ತಿಂತಾ ಇದೆಯಲ್ಲ, ನೀನು ಅದಕ್ಕೆ ಅರ್ಹತೆ ಇದೆಯಾ, ಏನಾದ್ರು ಕೆಲಸ ಮಾಡಿದ್ಯಾ ಅಂತ ಕೇಳುತ್ತೆ. ಅದಕ್ಕೆ ಸುಳ್ಳು ಹೇಳಬೇಡಿ. ಯಾಕೆ ಅಂದರೆ ಅನ್ನಂ ಬ್ರಹ್ಮ, ಅಹಂಚ ಬ್ರಹ್ಮ, ಭೋಕ್ತಾ ಚ ಬ್ರಹ್ಮ, ಅನ್ನಂ ಖಲ್ವಿದಂ ಬ್ರಹ್ಮ, ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಅಂಥೇಳಿ ವೇದದಲ್ಲಿ ಅನ್ನಕ್ಕೆ ವಿಶೇಷವಾದಂಥ ಬೆಲೆ ಕೊಟ್ಟಿದ್ದಾರೆ. ಹಾಗಾಗಿ ಅನ್ನಕ್ಕೆಂದು ಕೂಡ ನೀವು ಸುಳ್ಳು ಹೇಳಬೇಡಿ, ಅನ್ನವನ್ನು ತಿರಸ್ಕಾರ ಮಾಡಬೇಡಿ, ಅನ್ನವನ್ನು ಚೆಲ್ಲಬೇಡಿ. ಅನ್ನವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅದನ್ನು ತಿಂದು ಜೀರ್ಣಿಸ್ಕೋಬೇಕು. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರು ಮಾತ್ರ ಅನ್ನ ತಿನ್ನಕ್ಕೆ ಯೋಗ್ಯರು ಅಂತೇಳಿ ಈ ಮಾತು ಹೇಳಿದ್ರು. ಸಿಂಗ್ ಪೆರ್ಮಾಳ್ ಅಂತ ಒಳ್ಳೆ ಮುಖ್ಯವಾದ ಗುರುಗಳು, ತುಂಬ ನೆನೆಸ್ಕೋಬೇಕಾಯ್ತು. 3 ಗಂಟೆ ಒಂದು ಕಸ ಅಂತ ಕೊಟ್ಟರು ಕೂಡ ಪಾಠ ಮಾಡೋ ಶಕ್ತಿ ಇದ್ದಂಥ ಅವರು. ಅನ್ನಸ್ ಅವ್ರ ಮೇಲ್ಕೋಟೆ ಅಂತ ಮಹಾಜ್ಞಾನಿಗಳು, ಅಂಥ ವ್ಯಕ್ತಿಗಳು. ಅವ್ರು ಸಿಕ್ಕಿದ್ದು ನನಗೆ ತುಂಬ ಪುಣ್ಯ, ಅತಿ ಹೆಚ್ಚಾದ್ದು. ಹಾಗಾಗಿ ನಾನು ಪುನಃ ಬೆಳವಾಡಿಗೆ ಬಂದಾಗ, ವಿಚಾರಕ್ಕೆ ಬಂದಾಗ ಇಷ್ಟೇ, ಒಳ್ಳೆ ಹುಡುಗರಿದ್ರು. ನನಗೆ ಇವತ್ತು ಕೂಡ ಬೆಳವಾಡಿ ಹುಡುಗರು ಮತ್ತು ನರಸೀಪುರ ಮತ್ತು ಕುರುಬಳ್ಳಿ ಮತ್ತು ದೇವಗಣ್ಣಹಳ್ಳಿ ಇಷ್ಟು ಹುಡುಗರು ಕಂಡಂಥ ಹುಡುಗರನ್ನ ನಾವು ಜೀವನದಲ್ಲಿ ಮರೆಯಿಲ್ಲ. ತುಂಬ ಒಬಿಡಿಯನ್ಸ್ ಇತ್ತು ಬೆಳವಾಡಿಲಂತೂ. ತುಂಬ ಇಂಟ್ರೆಸ್ಟಾಗಿ ಪಾಠ ಕೇಳುವಂಥ ಹುಡುಗರು ಅದೇ ಅನ್ಸ್ಕೊಂಡೆ. ನನಗೆ ಒಂದು ಯಾವ ಸಿಟ್ಟು ಬರ್ತಿತ್ತು ಅಂತಂದರೆ, ಪಾಠ ಗಮನ ಇಟ್ಟು ಕೇಳಿದ ಹೋದ ತಡಿಕೆ ಆಗ್ತಿತ್ತು. ನಾವು ಅಥವಾ ತಡಿಕೆ ನಮ್ಮ ಪಾಠ ಸುಮ್ಮನೆ ಗೋಡೆ ಅಥವಾ ಕುರ್ಚಿ ಕೇಳೋದಾಗ್ತಿತ್ತು ನಾನು ಉದ್ದೇಶದಿಂದ. ಆಮೇಲೆ ರೇಗ್ತಿದ್ದೆ, ಇಲ್ಲ ಹೋಗಪ್ಪ ನೆಕ್ಸ್ಟ್ ಕ್ಲಾಸ್ ಬಿಟ್ಟು ಹೋಗೋ ಪರವಾಗಿಲ್ಲ ಅಂತಲೂ ಹೇಳ್ತಿದ್ದೆ. ಇವಾಗ ಒಟ್ಟಿನಲ್ಲಿ ಏನೋ ಒಂಥರ ತರಗತಿಯಲ್ಲಿ ಶಿಸ್ತಿತ್ತು, ಮಕ್ಕಳು ಪಾಠ ಕೇಳೋರು. ಸುಮಾರು ಒಂದು 6 ವರ್ಷದಿಂದ ನಾನು ಅದು ಬನಶಂಕರಿ ಒಂದು ಸ್ಟೇಜಲ್ಲಿ